ಸ್ನೇಹಿತರೆ ನಮಸ್ಕಾರ. ಹೊಸದಕ್ಕಿಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ನಿಜಕ್ಕೂ ಇದು ಅತಿ ದೊಡ್ಡ ದುರಂತ. 2026ರ ಆರಂಭದಲ್ಲೇ ಇಂಥ ಒಂದು ದುರಂತವನ್ನು ದೇಶ ಕಂಡಿದೆ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದ ಜನ ನಿಜಕ್ಕೂ ಶಾಕ್ಗೊಳಗಾಗಿದ್ದಾರೆ. ಮುಂಬೈನಿಂದ ಹೊರಟಿದ್ದಂತಹ ಖಾಸಗಿ ವಿಮಾನವೊಂದು ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಪೈಲಟ್ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಆಗುವಾಗ ಅದು ಅಪಘಾತಕ್ಕೀಡಾಗಿ ಇಡೀ ವಿಮಾನ ಸುಟ್ಟು ಕರಕಲಾಗ್ಬಿಟ್ಟಿದೆ. इकडे ह्या साईडला एक स्पेअर ॲम्ब्युलन्स पाहिजे ना. ಬೆಳಗ್ಗೆ 8 ಗಂಟೆಗೆ ಮುಂಬೈನಿಂದ ಹೊರಟಿತ್ತು ಈ ಒಂದು ವಿಮಾನ. ಇದು ಖಾಸಗಿ ವಿಮಾನ. ಇದು ಲಿಯರ್ ಜೆಟ್ 45XR ಅಂತ. ಇದನ್ನು VSR ವೆಂಚರ್ಸ್ ಕಂಪನಿ ಈ ವಿಮಾನವನ್ನು ಹೊಂದಿತ್ತು. ಈ ಖಾಸಗಿ ಚಾರ್ಟರ್ನಲ್ಲಿ ಬಾರಾಮತಿಯಲ್ಲಿ ಇನ್ನೇನು ಇಳಿಬೇಕಾಗಿತ್ತು ಅಜಿತ್ ಪವಾರ್. ಆ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿತು. ಸೊ ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಜನಪ್ರಿಯವಾದಂಥ ಲೀಡರ್. ಸೊ ಹಾಗಾಗಿ ಇಡೀ ಮಹಾರಾಷ್ಟ್ರ ಈಗ ಶೋಕಸಾಗರದಲ್ಲಿ ಮುಳುಗಿದೆ. ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಪಕ್ಷಾತೀತವಾಗಿ ಅಜಿತ್ ಪವಾರ್ ಅವರ ಸಾವಿಗೆ ಜನ ಕಂಬನಿ ಮಿಡಿತಾ ಇದ್ದಾರೆ. ಎಲ್ಲ ರಾಜಕೀಯ ನಾಯಕರು ಸಹ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ಆಶಿಸ್ತಾ ಇದ್ದಾರೆ. ಕರ್ನಾಟಕದ ರಾಜಕಾರಣಿಗಳು ಸಹ ವಿಧಾನಸಭೆಯಲ್ಲಿ ಕಂಬನಿ ಮಿಡಿದಿದ್ದಾರೆ. ಹೀಗಿರುವಾಗ ಈ ಒಂದು ಅಪಘಾತದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಈ ಸಾವಿನ ಹಿಂದೆ ಏನೋ ಒಂದು ಪಿತೂರಿ ಇದೆಯಾ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಮೊದಲು ಅವರು ಏನು ಮಾತಾಡಿದ್ರು ಅದನ್ನು ನೋಡ್ಕೊಂಡು ಬಂದ್ಬಿಡೋಣ. ಅಜಿತ್ ಪವಾರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Message of Ajit Pawar, Deputy Chief Minister. ನೋಡೋರಲ್ಲ ಸ್ನೇಹಿತರೆ, ಯಾವುದೇ ಒಂದು ದುರಂತ ಸಂಭವಿಸಿದಾಗ ಅದರ ಬಗ್ಗೆ ಅನುಮಾನ ಪಡೋದು ಸಹಜ. ಅದು ಹಾಗಾಗಿರ್ಬೋದು, ತಾಂತ್ರಿಕ ದೋಷ ಆಗಿರ್ಬೋದು, ಅಥವಾ ಕ್ಲೈಮೇಟಿಂದ ಹಾಗಾಗಿರ್ಬೋದು, ಅಥವಾ ಪೈಲಟ್ ಏನೋ ತಪ್ಪು ಮಾಡಿರ್ಬೋದು. ಈ ರೀತಿಯ ಅನುಮಾನಗಳು ಒಂದೊಂದಾಗಿ ಹುಟ್ಟುಕೊಳ್ಳೋದು ಸಹಜ. ಮತ್ತು ಪಿತೂರಿ ಇದರ ಹಿಂದೆ ಇದೆಯಾ ಅನ್ನುವಂಥ ಅನುಮಾನ ಹುಟ್ಟುಕೊಳ್ಳೋದು ಸಹಜ. ಆದರೆ ಮಮತಾ ಬ್ಯಾನರ್ಜಿಯವರ ಮಾತನ್ನು ಕೇಳಿದಾಗ ಇದು ಅವರ ಮನಸ್ಸಿನಿಂದ ಬಂದಂತಹ ಪ್ರಾಮಾಣಿಕ ಅನುಮಾನ ಅಂತ ಅನಿಸೋದಿಲ್ಲ. ಯಾಕೆಂದರೆ ಅವರು ಇಲ್ಲಿ ದೇಶದಲ್ಲಿ ಜನಗಳಿಗೆ ರಕ್ಷಣೆ ಇಲ್ಲ, ರಾಜಕಾರಣಿಗಳಿಗೆ ಇಲ್ಲಿ ಅವರ ಜೀವಕ್ಕೆ ಸುರಕ್ಷತೆ ಇಲ್ಲ ಅಂತ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ರಾಜಕೀಯವನ್ನು ಅವರು ಮಾತಾಡ್ತಾರೆ. ಏನು, ಅಜಿತ್ ಪವಾರ್ ಅವರು ಸದ್ಯದಲ್ಲೇ NDAಯನ್ನು ತೊರೆಯಬೇಕು ಅಂತ ನಿರ್ಧಾರ ಮಾಡಿದರು, BJP ಸಖ್ಯದಿಂದ ಹೊರಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿದರು, ಹಾಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಮಾತಾಡ್ತಾರೆ.
ಅಂದರೆ ಈ ಸಾವಿನಲ್ಲೂ ರಾಜಕೀಯವನ್ನು ಹುಡುಕುವಂಥ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದು ಹೇಳ್ತಾರೆ ಮಮತಾ ಬ್ಯಾನರ್ಜಿಯವರು, ಇದು ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲೇ ತನಿಖೆ ಆಗಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರದ ತನಿಖಾ ಏಜೆನ್ಸಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಅವರು ಯಾರದ್ದೋ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಹಾಗಾಗಿ ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲಿ ಈ ತನಿಖೆ ಆಗಬೇಕು ಅಂತ ಮಾತಾಡ್ತಾರೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಯಾವ್ಯಾವ ರೀತಿಯ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಸಾವಿನಲ್ಲೂ ರಾಜಕಾರಣ ಮಾಡೋದು ಅಂದರೆ ಇದೇನಾ? ಯಾಕಂದರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಏನೇನೆಲ್ಲ ವಿದ್ಯಮಾನಗಳಿಗೆ ಸಾಕ್ಷಿಯಾದರು, ಕೋಲ್ಕತ್ತಾದಲ್ಲಿ ಯಾರ್ದೋ ಮನೆಗೆ ನುಗ್ಗಿದ್ರು, ಅಲ್ಲಿಂದ ಫೈಲ್ ಹೊತ್ಕೊಂಡು ಹೋದರು, ಇದನ್ನೆಲ್ಲ ದೇಶ ಕಂಡಿದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಇನ್ನೂ ಆ ರಾಜಕೀಯದ ಗೂಂಗಿನಲ್ಲೇ ಇರ್ತಾರೆ. ಅವರು 24/7 ರಾಜಕಾರಣಿ. ಹಾಗಾಗಿ ರಾಜಕೀಯ ಭಾಷಣಗಳನ್ನು ಮಾಡಿ 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 ಕೇಂದ್ರ ಸರ್ಕಾರವನ್ನು NDAಯನ್ನು ಬೈದು ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಲ್ಲೂ ಸಹ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಈ ಒಂದು ಅಪಘಾತದ ಹಿಂದೆ, ಸಾವಿನ ಹಿಂದೆ ಪಿತೂರಿ ಇದೆಯಾ ಅಂತ ಅನುಮಾನ ಬಂದರೆ ಅದು ಅಸಹಜ ಅಲ್ಲ. ಅಂಥ ಅನುಮಾನಗಳು ಬರುತ್ತೆ ಜನಗಳಿಗೆ. ಆದರೆ ಅವರು ಯಾವ ಸಂದರ್ಭದಲ್ಲಿ ಈ ಅನುಮಾನ ವ್ಯಕ್ತಪಡಿಸಿದ್ರೋ ಆ ಅನುಮಾನದ ಜೊತೆಗೆ ಅವರು ಏನು ಮಾತಾಡಿದ್ರು ಅಂತ ನೋಡಿದಾಗ ಮಮತಾ ಬ್ಯಾನರ್ಜಿಯವರು ಸಾವಿನಲ್ಲೂ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಾವಿಗೆ ಏನು ಕಾರಣ, ಅಪಘಾತಕ್ಕೆ ಏನು ಕಾರಣ, ತಾಂತ್ರಿಕ ದೋಷ ಕಾರಣ, ಪಿತೂರಿ ಕಾರಣನ, ಅದೆಲ್ಲವೂ ಮುಂದೆ ಗೊತ್ತಾಗುತ್ತೆ. ಆದರೆ ಈ ಸಾವಿನಲ್ಲಿ ರಾಜಕಾರಣವನ್ನು ಹುಡುಕುವುದರ ಮುಖಾಂತರ ಮಮತಾ ಬ್ಯಾನರ್ಜಿಯವರು ತಮ್ಮ ಎಂದಿನ ಸಂಕುಚಿತ ಮನೋಭಾವವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ.